ಎಸ್ ಪ್ರಶಾಂತ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಜಾಸ್ತಿ ಬರ್ತಿದ್ದಾರೆ ಅನ್ನೋದನ್ನು ಸಂಶಯದ ದೃಷ್ಟಿಯಿಂದ ನೋಡೋದಕ್ಕಾಗೋದಿಲ್ಲ. ಅವ್ರ ಮನೆ ಇಲ್ಲಿದೆ, ಬರ್ತಾರೆ ಹೋಗ್ತಾರೆ. ಬಟ್ ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರವೇಶದ ಸಾಧ್ಯತೆಯನ್ನು ಯಾರೂ ಕೂಡ ಖಡಾಖಂಡಿತವಾಗಿ ತಳ್ಳಿ ಹಾಕೋದಿಲ್ಲ. ಎನಿ ಪಾರ್ಟಿ ಅಥವಾ ರಾಜಕಾರಣದಲ್ಲಿ ಆಸಕ್ತಿ ಇಟ್ಕೊಂಡಿರುವ ಯಾವ ಜನಸಾಮಾನ್ಯನೂ ಅದನ್ನು ತಳ್ಳಿ ಹಾಕೋದಿಲ್ಲ. ಅದೇ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಹಜವಾಗಿ ಇಲ್ಲೇ 1972ರಿಂದ MLA ಆಗಿದ್ದವರು, 2009ಕ್ಕೆ ದಿಲ್ಲಿ ರಾಜಕಾರಣಕ್ಕೆ ಹೋದವರು. ಹೀಗಾಗಿ ಸಹಜವಾಗಿ ಅವ್ರಿಗೊಂದು 35 ವರ್ಷಗಳ ಕರ್ನಾಟಕದ ರಾಜಕಾರಣದ ಒಳ ಹೊರಗನ್ನು ಬಲ್ಲರು, ಜಾತಿ ಸಮೀಕರಣಗಳನ್ನು 224 ಕ್ಷೇತ್ರಗಳ ಬಗ್ಗೆ ಅವರಿಗೆ ಪರಿಚಯ ಇದೆ, ಅರಿವಿದೆ, ಓಡಾಡಿದ್ದಾರೆ. ಅವ್ರಿಗೆ ಸ್ವತಃ ಮುಖ್ಯಮಂತ್ರಿ ನಾನು ಆಗಿಲ್ಲ ಅಂತಕ್ಕಂಥ ಬೇಸರ ಅಸಮಾಧಾನವನ್ನು ಅನೇಕ ಬಾರಿ ನಮ್ಮ ಎದುರೇ ತೋಡ್ಕೊಂಡಿದ್ದಾರೆ ಅವರು. ಹೌದು, 2008ರ ಚುನಾವಣೆಯಲ್ಲಿ ಹೇಗೆ 25ರಿಂದ 26 ಜನ ನಮ್ಗೆ ಬೇಕಾಗಿರ್ತಕ್ಕಂಥ ಸಚಿವರು ಶಾಸಕರು ಚುನಾವಣೆ ಸೋತರು, ವಚನ ಭ್ರಷ್ಟತೆಯ ಸಂದರ್ಭದಲ್ಲೂ ಕೂಡ ಇಲ್ಲ ಆದಲ್ಲಿ ನಾವು 100 ದಾಟ್ಬಿಡ್ತಾ ಇದ್ವಿ ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಬೇಸರವನ್ನು ತರಿಸಿತ್ತು. ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಗಲಾಟೆಗಳಾದವು. ಆ ಕಾರಣದಿಂದ ಕೂಡ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಆಗಲಿಲ್ಲ ಅಂತಕ್ಕಂಥ ಬೇಸರ ಇತ್ತು. ಆದರೆ 2013ರಲ್ಲಿ ಖರ್ಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ವೋಟಿಂಗ್ ನಡೆದಾಗ ಕ್ವೀನ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಶಾಸಕರು ಬೆಂಬಲವನ್ನು ನೀಡಿದರು. ಖರ್ಗೆ ಅವರಿಗೆ ಆ ಒಂದು ಬೆಂಬಲ ಸಿಗಲಿಲ್ಲ, ಅಥವಾ ಹೈಕಮಾಂಡ್ ಪಿಕ್ ಸಿದ್ದರಾಮಯ್ಯನವ್ರನ್ನ ಮಾಡಿತ್ತು. ಆ ಇಂಟೆನ್ಷನ್ ಗೊತ್ತಾಗಿ ಶಾಸಕರು ಸಿದ್ದರಾಮಯ್ಯನವ್ರ ಹತ್ರ ವಾಲಿದ್ರು. ಅದಾದಮೇಲೆ ಎಂದೂ ಖರ್ಗೆ ಅವರು ಕರ್ನಾಟಕದ ರಾಜಕಾರಣದತ್ತ ಮುಖ ಮಾಡಿರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿ, ಖರ್ಗೆ ಅವರ ಮನಸ್ಸಿನಲ್ಲಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕಂತಿದೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಹೈಕಮಾಂಡ್ ಮನಸ್ಸಿನಲ್ಲಿ ಅದುಂಟಾ? ಗಾಂಧಿ ಪರಿವಾರದ ಮನಸ್ಸಿನಲ್ಲಿ ಉಂಟಾ? ಅದು ಪ್ರಶ್ನಾರ್ಥಕ ಅಂತ ನನಗನ್ಸುತ್ತೆ. ಇಲ್ಲೇನಾಗಿದೆ ಕಳೆದ 15 ದಿನಗಳಿಂದ ಅಂತಂದರೆ, ಯಾವಾಗ ಸುರ್ಜೇವಾಲಾ 1-to-1 ಮೀಟಿಂಗ್ ಅಂತ ಬಂದರು, ಆಗ ಸಿದ್ದರಾಮಯ್ಯನವರ ಬೆಂಬಲಿಗರು DK ಶಿವಕುಮಾರೇ ಬರೋದಾಗಿದ್ದರೆ ಖರ್ಗೆ ಅವರು ಬರಲಿ ಅಂತಕ್ಕಂಥ ಮಾತನ್ನು ಹೊರಗಡೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಓಡಾಡ್ತಾ ಇದೆ. ಆದರೆ ನೀವು ಲಾಜಿಕ್ ಚೆಕ್ ಮಾಡಿ ಅಜಿತ್, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೀತಿರೋದು ಯಾಕೆ? ಅವರಿಗೆ ಮುಂದಿನ ಚುನಾವಣೆಯಲ್ಲಿ 80 ವರ್ಷ ತುಂಬುತ್ತವೆ, ಜನ್ರೇಷನ್ ಶಿಫ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಅವರ ಪಾಪ್ಯುಲಾರಿಟಿಯಲ್ಲಿ ಎಲ್ಲೂ ಕುಂದಾಗಿಲ್ಲ. ಹೌದು, ಅವರು ಚುನಾವಣೆ ಗೆಲ್ಲುವ ಕ್ಷಮತೆಯಲ್ಲೂ ಸಿದ್ದರಾಮಯ್ಯನವ್ರದ್ದೇನು ಕಡಿಮೆ ಆಗಿಲ್ಲ. ಹೀಗಿರುವಾಗ ನೀವು ಲಾಜಿಕಲಿ ಏನಂತ ಹೇಳ್ತೀರಿ? ಸಿದ್ದರಾಮಯ್ಯನವ್ರನ್ನ ಯಾಕೆ ತೆಗೆದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾಕೆ ತಂದ್ರಿ ಅನ್ನುವ ಪ್ರಶ್ನೆಗೆ ಹೈಕಮಾಂಡ್ ಕೂಡ ಉತ್ತರ ಕೊಡಬೇಕಾಗತ್ತಲ್ಲ. ನಂಬರ್ 1, ಖರ್ಗೆ ಅವ್ರಿಗೆ 82 ವಯಸ್ಸಿಗ ಒಂದು. ಎರಡನೇ ಅಂಶ ಅಜಿತ್, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನೋಡಿ, ಕಾಂಗ್ರೆಸ್ ಈ ದಲಿತ ಮುಖ್ಯಮಂತ್ರಿ ಪ್ರಯೋಗವನ್ನು ಪಂಜಾಬ್ನಲ್ಲಿ ಮಾಡ್ತು. ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಮುಖ್ಯಮಂತ್ರಿ ಮಾಡ್ತು. ನವಜೋತ್ ಸಿಂಗ್ ಸಿದ್ದು ಮತ್ತು ಚನ್ನಿ ಇದ್ದಾಗ 27% ದಲಿತ ವೋಟ್ಗಳಿವೆ ಅನ್ನುವ ಕಾರಣಕ್ಕೋಸ್ಕರ ಚನ್ನಿ ಅವ್ರನ್ನ ತಂತು. ಆದರೆ ಕಾಂಗ್ರೆಸ್ ಇಡೀ ಚುನಾವಣೆಯಲ್ಲಿ ಹೀನಾಯವಾಗ ಸೋಲ್ತು ಪಂಜಾಬ್ನಲ್ಲಿ. ಅದಾದ್ಮೇಲೆ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲೇ ಅಡೆತಡೆಗಳಿವೆ. ಎಂಡ್ ಆಫ್ ದ ಡೇ ನೀವು ಮುಖ್ಯಮಂತ್ರಿ ಯಾರನ್ನ ಮಾಡ್ತೀರಿ ಅಂತಕ್ಕಂಥದ್ದು ಒಂದು ಭಾಗ, 28ರ ಚುನಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ಹೀಗಿರುವಾಗ ನಿಮ್ಮ ವೋಟ್ ಬ್ಯಾಂಕ್ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ನಿಶ್ಚಿತವಾಗಿ ಕನ್ಸಿಡರ್ ಮಾಡ್ತಾ ಇರುತ್ತೆ. ಒಂದು ಕಡೆ ಕುರುಬರ ವೋಟ್ ಬ್ಯಾಂಕ್ ಹೋಗಿ ಒಂದು ಕಡೆ ಒಕ್ಕಲಿಗ ವೋಟ್ ಬ್ಯಾಂಕ್ ಮುನಿಸ್ಕೊಂಡು ದಲಿತ ಮುಖ್ಯಮಂತ್ರಿಯನ್ನು ಮಾಡಿ ಕಾಂಗ್ರೆಸ್ ಕ್ಯಾನ್ ಇಟ್ ಡೈಜೆಸ್ಟ್ ಇಟ್, ಕಾಂಗ್ರೆಸ್ ಅದನ್ನು ಚುನಾವಣೆವರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಉಂಟಾ? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದಲಿತ ಮುಖ್ಯಮಂತ್ರಿ ಅಂದಾಕ್ಷಣ ಅವ್ರಿಗೆ ಬೇಸರ ಆಗುತ್ತೆ. ನಾನೇ ಒಂದು ಸಲ ದಲಿತ ಮುಖ್ಯಮಂತ್ರಿ ಅಂತ ಲೈವ್ದಲ್ಲಿ ಹೇಳಿದಾಗ ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ, ಪ್ರಶಾಂತ್ ನಾಥ್ ಅವರೇ, ನಾನು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದು ದಲಿತ ಅನ್ನುವ ಕಾರಣಕ್ಕೋಸ್ಕರನ, ನನ್ನ ರಾಜಕಾರಣ ದಲಿತ ಮೀರಿದ ರಾಜಕಾರಣವನ್ನು ನಾನು ಮಾಡಿಲ್ವಾ ಕರ್ನಾಟಕದಲ್ಲಿ, ದೇಶದಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಕೇಳಿದರು. ಬಟ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ಜಾತಿಯ ಸಮೀಕರಣಗಳನ್ನು ಗಣನೆಗೆ ತೆಗೆದುಕೊಳ್ಳಾಗತ್ತೆ. ಆಗ ಏನಾಗತ್ತೆ? ಎರಡನೇ ಅಂಶ. ಮೂರನೇ ಅಂಶ ಅಜಿತ್, ಇಲ್ಲಿ ಭಾಳ ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದೇನು, ಸಿದ್ದರಾಮಯ್ಯನವರೇನು ಅನ್ಪಾಪ್ಯುಲರ್ ಅಲ್ಲ, ಹೌದು. ಆದರೆ DK ಶಿವಕುಮಾರ್ ಹೈಕಮಾಂಡ್ ಒಂದು ಪ್ರಾಮಿಸ್ ಮಾಡಿದೆ. ನೀವು DK ಶಿವಕುಮಾರ್ ದೃಷ್ಟಿಯಿಂದ ಒಂದು ಕ್ಷಣ ಯೋಚನೆ ಮಾಡಿ. ಅನೇಕ ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯನವ್ರನ್ನ ತೆಗೆದು ಬೇಕಾದ್ರೆ ನೀವು ಖರ್ಗೆ ಅವರು ಬಂದ್ರಿ, ಯಾವ ರಾಜಕಾರಣಿ ಹಂಗೆ ಹೇಳಲಿಕ್ಕೆ ಸಾಧ್ಯ?
ಅವ್ರಿಗೇನು ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಉಂಟಾ? ದ್ವೇಷ ಇದೆಯಾ? ಹೌದಲ್ವಾ? ಸಿ ಪಾಲಿಟಿಕ್ಸ್ ಇಸ್ ಎ ಗೇಮ್ ಎಂಡ್ ಆಫ್ ದ ಡೇ. ನಿಮ್ಮಿಂದ ಅಧಿಕಾರ ನನಗೆ ದೊರಕಬೇಕು, ಅದಕ್ಕಿಲ್ಲ ನೀವು ಬೇಡ. ಡಿ ಕೆ ಶಿವಕುಮಾರ್ ಇಸ್ ಅ ವೆರಿ ಪ್ರಾಕ್ಟಿಕಲ್ ಪೊಲಿಟಿಷಿಯನ್, ಸಿದ್ದರಾಮಯ್ಯನವರು ಕೂಡ ಒಂದು ಪ್ರಾಕ್ಟಿಕಲ್ ಪೊಲಿಟಿಷಿಯನ್. ಎಸ್. ಆ ಸಂದರ್ಭದಲ್ಲಿ ಈ ಒಂದು ಖರ್ಗೆ ಅವರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಾಗ ಹೇಗೆ ವರ್ಕ್ ಆಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಇದರಲ್ಲಿ ಒಂದು ಪೇಚ್ ಇದೆ, ಒಂದು ವಿಚ್ ಕ್ಯಾನ್ ಹೆಲ್ಪ್ ಮಲ್ಲಿಕಾರ್ಜುನ್ ಖರ್ಗೆ. ಅಂದರೆ ಇವು ನಾನಂದರೆ ನೆಗೆಟಿವ್ ಅಂಶಗಳು. ಪಾಸಿಟಿವ್ ಅಂಶಗಳನ್ನು ನೀವು ಗಣನೆಗೆ ತೆಗೆದುಕೊಂಡ್ರೆ ವಾಟ್ ಕ್ಯಾನ್ ಹೆಲ್ಪ್ ಮಲ್ಲಿಕಾರ್ಜುನ್ ಖರ್ಗೆ ಅಂತಂದರೆ, ನಾಳೆ ಸಿದ್ದರಾಮಯ್ಯನವರನ್ನು ಅಕ್ಟೋಬರಲ್ಲೋ ನವೆಂಬರಲ್ಲೋ ಮುಂದಿನ ವರ್ಷದ ಮಾರ್ಚ್ನಲ್ಲೋ ಯಾವಾಗ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಆಗ ಇಳಿಸುವ ಪ್ರಕ್ರಿಯೆಯನ್ನು ಶುರು ಮಾಡಿದಾಗ ಓಕೆ, ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಎಷ್ಟಿದ್ದಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 50%ಗಿಂತ ಜಾಸ್ತಿ ಶಾಸಕರೇನಾದರೂ ಯಾವುದೇ ಕಾರಣಕ್ಕೂ ಕೂಡ ನಾವು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡಲ್ಲ ಅಂತಕ್ಕಂಥದ್ದೇನಾದರೂ ಪಟ್ಟು ಹಿಡಿದು ಕೂತ್ರೆ ಆಗ ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾನ್ ಬಿ ಎ ಕನ್ಸೆನ್ಸಸ್ ಕ್ಯಾಂಡಿಡೇಟ್. ಆದರೆ ಅಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ, ಹೈಕಮಾಂಡ್ ಯಾರನ್ನ ಮಾಡಬೇಕು ಅನ್ನೋದು ಡಿಸೈಡ್ ಮಾಡದೆ ಸಿದ್ದರಾಮಯ್ಯನವ್ರನ್ನ ಈಗ BJP ಮಾಡಿದ ತಪ್ಪೇನು ಹೇಳಿ ಯಡಿಯೂರಪ್ಪನವರ ಸಂದರ್ಭ, ಯಾರು ಮುಖ್ಯಮಂತ್ರಿ ಯಾರು ಅನ್ನೋದು ಡಿಸೈಡ್ ಆಗಿರಲಿಲ್ಲ. ಹೈಕಮಾಂಡು ಡಿಸೈಡ್ ಮಾಡಿರಲಿಲ್ಲ, RSS ಡಿಸೈಡ್ ಮಾಡಿರಲಿಲ್ಲ. ಒಂದು ಏಜ್ ಫ್ಯಾಕ್ಟರ್ ಇತ್ತು, ಇನ್ನೊಂದೇನೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇತ್ತು ಅನ್ಕೋಣ. ಆದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿಸೈಡ್ ಮಾಡಿರಲಿಲ್ಲ. ಇಲ್ಲಿ ಹಂಗಲ್ಲ, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಜಸ್ಟ್ ನೀವೊಂದು ರೀತಿ ವೀಕ್ಷಕರ ಥರ ಅಷ್ಟೇ, ಅದು ಫೆಸಿಲಿಟೇಟರ್ ಅಷ್ಟೇ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೀವಿ ಅಂತ ಮಾತು ಕೊಟ್ಟಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ರೆಡಿ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ. ಇಲ್ಲಿಂದ ಅಧಿಕಾರ ತೆಗೆದುಕೊಂಡು ಇಲ್ಲಿಗೆ ಕೊಡ್ತಕ್ಕಂಥ ಪ್ರಕ್ರಿಯೆ ಮಾತ್ರ ಹೈಕಮಾಂಡ್ ಕೈಯಲ್ಲಿದೆ. ಯಾರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವ ಪ್ರಕ್ರಿಯೆ ಚಾವಿ ಹೈಕಮಾಂಡ್ ಕೈಯಲ್ಲಿ ಉಂಟಾ? ದ್ಯಾಟ್ ಈಸ್ ಬಿಗ್ಗರ್ ಕ್ವಶನ್. ಎಸ್. ಹಾಗಾಗಿ ನನಗನ್ಸುತ್ತೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, KN ರಾಜಣ್ಣ ಇವರ ಬೆಂಬಲಿಗೆ ಶಾಸಕರೇನಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮಾಡ್ಲಿಕ್ಕೆ ಕೊಡಲ್ಲ ಅಂತಕ್ಕಂಥದ್ದನ್ನು ಪಟ್ಟು ಹಿಡಿದ್ರೆ ಈ ಒಂದು ಪರಿಸ್ಥಿತಿ ಬರಬಹುದೇನೋ. ಆದರೆ ನನಗನ್ಸುತ್ತೆ ಲುಕಿಂಗ್ ಎಟ್ ಇಸ್ ಏಜ್ 82, ನೀವು 76ರ ಮುಖ್ಯಮಂತ್ರಿಯನ್ನು ತೆಗೆದು 82ರ ಮುಖ್ಯಮಂತ್ರಿ ಕೊಟ್ಟರೆ ಲಾಜಿಕ್. ನಿಮ್ಗೆ ಪಾಲಿಟಿಕ್ಸ್ನಲ್ಲಿ ನಿರ್ಣಯ ತೆಗೆದುಕೊಳ್ಳುವಾಗ ಒಂದು ಲಾಜಿಕ್ಕು ಬೇಕಾಗತ್ತೆ. ಕರೆಕ್ಟ್. ಇಲ್ಲೇನು ಸಿದ್ದರಾಮಯ್ಯನವರು ಅನ್ಪಾಪ್ಯುಲರ್ ಇದ್ದಾರೆ, ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸದ. ಈಗ ವೀರೇಂದ್ರ ಪಾಟೀಲ್ ಇದ್ದಾಗ ಕಾಂಗ್ರೆಸ್ ಹೇಳಿತ್ತು ಇಲ್ಲ ಅವರು ಮನೆಯಲ್ಲೇ ಮಲಗಿದ್ರು, ಅವ್ರಿಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವ್ರು ಹೇಳಿದ್ರು. ಹಾಗೇನೋ ಆಗಿದೆ. ಆ ಪರಿಸ್ಥಿತಿಯಲ್ಲಿ ಏನು ಸಿದ್ದರಾಮಯ್ಯನವರು ಇಲ್ಲ. ಸಿದ್ದರಾಮಯ್ಯನವರು, ಯಡಿಯೂರಪ್ಪ ಅವ್ರಿಗೆ ವಯಸ್ಸಾಗತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ದೇವೇಗೌಡರು, ಈ 3 ಜನರಿಗೆ ವಯಸ್ಸಾಗಲ್ಲ ಅವ್ರಿಗೆ. ಹೀಗಿರುವಾಗ ಈ ಒಂದು ಹೊಸ ಲಾಜಿಕ್ಕನ್ನು ಏನು ಕಾಂಗ್ರೆಸ್ನಲ್ಲಿ ಓಡಾಡ್ತಿದೆ, ವಿಲ್ ಇಟ್ ಬಿ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಬಲ್? ಐ ಹ್ಯಾವ್ ಮೈ ಓನ್ ಡೌಟ್ಸ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.